welcome back to my another new vlog. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ಇವತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಬಟ್ ಸ್ಟೂಡೆಂಟ್ಸ್ ಯಾರು ಬರ್ತಾ ಇಲ್ಲ ಅಂತ ಕ್ಲಾಸಸ್ನ ಇನ್ನೂ ಮಾಡ್ತಾ ಇಲ್ಲ. ಸೊ ಕ್ಲಾಸ್ ಮಾಡಿದ್ರೆ ಕ್ಲಾಸ್ಗೆ ಹೋಗೋಣ, ಇಲ್ಲ ಅಂತ ಅಂದರೆ ಬೇಲೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಎಲ್ಲ. ಸೊ ನೋಡೋಣ ಯಾವ ಥರ ಆಗುತ್ತೆ. ಕ್ಲಾಸ್ ತಗೊಂಡ್ರೆ ಕ್ಲಾಸ್ಗೆ ಹೋಗ್ತೀವಿ, ಇಲ್ಲ ಅಂತ ಅಂದರೆ ಬೇಲೂರಿಗೆ ಹೋಗ್ತೀವಿ. ಸೊ ನೋಡೋಣ ಯಾವ ಥರ ಎಂಟರ್ಟೈನಿಂಗ್ ಆಗಿರುತ್ತೆ, ಎಂಜಾಯ್ ಮಾಡ್ತೀವಿ ಎಲ್ಲ ವೀಡಿಯೋದಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬಸ್ಸಲ್ಲಿ ಹೊರಟ್ವಿ, ಹಾಸನ್ ಟು ಬೇಲೂರು. 4 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಟಿಕೆಟ್ ತೊಗೊಂಡಾಯಿತು. ಸುರಕ್ಷಾ, ಸ್ವಾತಿ, ಪಲ್ಲವಿ. ಗೈಸ್, ಬೇಲೂರು ಬಂತು, ಇಳಿತಾ ಇದ್ದೀವಿ ಇವಾಗ. ನಮ್ಮ ಗರ್ಲ್ಸ್ ಎಲ್ಲ ಫಸ್ಟ್ ಇಳಿದಿದ್ದಾರೆ ಬಸ್ಸಿಂದ. ಹಾಯ್, ಬೇಲೂರು ಬಸ್ ಇಳ್ದಾಯ್ತು. ಇವಾಗ ಎಲ್ಲೋಗ್ಬೇಕು? ನಂಗೆ ಗೊತ್ತೇ ಇಲ್ಲ ಎಲ್ಲೋಗ್ಬೇಕಂತ. ಇವರೇ ಕರ್ಕೊಂಡು ಹೋಗ್ತಿದ್ದಾರೆ, ನೋಡೋಣ ಬನ್ನಿ. ಗೈಸ್, ಇವಾಗ ಬಸ್ ಇಳಿದು ಟೆಂಪಲಿಗೆ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಇದೇ ಫಸ್ಟ್ ಟೈಮ್ ಬೇಲೂರಿಗೆ ಬಂದಿರೋದು, ಗೊತ್ತಿಲ್ಲ. ಅಲ್ಲಿ ಯಾರನ್ನೋ ಕೇಳಿದ್ವಿ, ನಡ್ಕೊಂಡು ಹೋಗಿ 5 ನಿಮಿಷ ದಾರಿ ಅಂತ ಹೇಳಿದ್ರು. ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ ಹೋಗ್ಬಿಟ್ಟು ಅಲ್ಲಿ ವೀಡಿಯೋ ಮಾಡೋಣ. ಗೈಸ್, ಇಲ್ಲಿಂದಾನೇ ಕಾಣಿಸ್ತಾ ಇದೆ ಟೆಂಪಲ್ಲು. ಜಾಸ್ತಿ ದೂರ ಏನಿಲ್ಲ, ನಾವು ದೂರ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಸ್ ಸ್ಟ್ಯಾಂಡಿಂದ ರೈಟಿಗೆ ಒಂದು 5 ಮಿನಿಟ್ಸ್ ನಡೆದ್ರೆ ದೇವಸ್ಥಾನ ಕಾಣಿಸುತ್ತೆ. ತಡೀರಿ ತೋರಿಸ್ತೀವಿ. ಹಾಂ, ಈಗ ಹೇಳಿ ಪಲ್ಲವಿ, ಏನು ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಜೊತೆ ಬಂದು? ತುಂಬ ಖುಷಿ ಆಗ್ತಾ ಇದೆ. ನಾವೇ ಫಸ್ಟ್ ಟೈಮ್ ಹೊರಗಡೆ ಆಚೆ ಫುಲ್ ಫ್ರೀಡಮ್ ಆಗಿ ಓಡಾಡ್ತಿರೋದ್ರಿಂದ ನೆಕ್ಸ್ಟ್ ಲೆವೆಲ್. ಹೌದು, ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದೆ ಫಸ್ಟ್ ಟೈಮ್ ಬಂದಿರೋದು ಕಾಲೇಜವರು. ಖುಷಿ ಆಗ್ತಾ ಇದೆ. ಇನ್ನೊಬ್ಳು ಬರಬೇಕಿತ್ತು, ಮಿಸ್ ಆದ್ಲು, ಪೂಜಾ. ಬಟ್ ಆದ್ರೂ ಉರ್ಸಕ್ಕೆ ಅಂತಾನೆ ಬಂದಿದ್ದೀವಿ ಇವತ್ತು. ನೋಡಿ, ದೇವಸ್ಥಾನ ಬಂತು. ಇನ್ನೇನು ನೋಡಿ ಗೈಸ್, ಇಲ್ಲಿಂದನೇ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಎಲ್ಲಿ ಅವರಿಬ್ರು? ಅವರಿಬ್ರು ಇನ್ನ ನಿಧಾನ ನಡ್ಕೊ ಬರ್ತಿದ್ದಾರೆ. ನಾವು ಮಾತ್ರ ಫಾಸ್ಟಾಗಿ ಬಂದ್ವಿ. ನಾವೊಂಥರ ರನ್ನಿಂಗ್ ರೇಸ್ ಇದ್ದಂಗೆ ಬೇಗ 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 ಬಂತು. ಆದ್ರೂ ಖುಷಿ ಆಗ್ತಿದೆ ಅಲ್ವಾ? ಅಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಂದ್ರು ಅವರಿಬ್ರು. ಹೇಳಿ, ಏನು ಅನ್ನಿಸ್ತಿದೆ? ಈ ರೇಂಜ್ಗೆ ಟೆಂಪಲಿಗೆ ಹೋಗ್ಬೇಕು. ಅಲ್ಲೇ ಟೆಂಪಲ್ ಕಾಣಿಸ್ತಾ ಇದೆ. ಈಗ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಹೇಗಿತ್ತು ಅಂತ ತಿಳಿಸ್ತೀವಿ. ಓಕೆ, ಮತ್ತೆ ಸಿಗೋಣ. ಬಾಯ್. ದೇವಸ್ಥಾನಕ್ಕೆ ಎಂಟ್ರಿ. ಬನ್ನಿ. ವಾವ್, ಸೂಪರ್. ನಿಜವಾಗ್ಲೂ ಸಕ್ಕತ್ತಾಗಿದೆ ಅಲ್ವಾ ದೇವಸ್ಥಾನ? ನೋಡಿ, ಹೊರಗಡೆಯಿಂದನೇ ಹೆಂಗೆ ಅನ್ನಿಸ್ತಿದೆ. ಎಷ್ಟು ದೊಡ್ಡ ಅಲ್ವಾ? ಒಂದೊಂದು ನೋಡೋಕ್ಕೆ ಬ್ಯೂಟಿಫುಲ್ ಅನ್ನಿಸ್ತಿದೆ. ಲಾಸ್ಟ್ ಟೈಮ್ ನಮ್ಮ ಅಕ್ಕವರೆಲ್ಲ ಬಂದಾಗ ಬಿಸಿಲಿತ್ತು, ತುಂಬ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸುಟ್ಟೋಗ್ತಿತ್ತು, ಕಲ್ಲೆಲ್ಲ ಅಂತಿದ್ರು. ಈ ಸಲ ತುಂಬ ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ, ನಾರ್ಮಲಾಗಿ ತಂಪಾಗಿದೆ. ಬರೀ ಟೂರಿಸ್ಟ್ಸ್ ಇದ್ದಾರೆ. ಸುತ್ತ ಹೋಗಿ ಬರೋಣ. ಹಾಂ, ನಡ್ರಿ. ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ.
ಇಲ್ಲಿ ದೇವಸ್ಥಾನದೊಳಗಡೆ ಕಾಲಿಟ್ರೆ ಒಂಥರ ಕೋಲ್ಡ್ ಫೀಲ್ ಆಗ್ತಿದೆ, ನೆಲ ಎಲ್ಲ ಅಷ್ಟು ಚೆನ್ನಾಗಿದೆ ಒಂಥರ. ನೀಟಾಗಿ ದೇವ್ರ ದರ್ಶನ ಆಯಿತು, ರಶ್ ಇಲ್ಲ ಏನಿಲ್ಲ, ಆರಾಮಾಗಿ ನಿಧಾನಕ್ಕೆ ದೇವ್ರನ್ನ ನೋಡ್ಕೊಂಡು ಕೂತಿದ್ದೀವಿ 1-2 ನಿಮಿಷ. ಗೈಡ್ ಮಾಡ್ತಾ ಇದ್ದಾರೆ. ಬ್ರಹ್ಮನ ಸಂಕೇತ ಸರ್, ಅದೇ ಪಿಲ್ಲರ್ನ ಸ್ವಲ್ಪ ರೀತಿ ಉಂಟ ಮಾಡಿಸಿ ಸರ್. ಅದು ಪಿಲ್ಲರ್ ಉಂಟ ಅಲ್ಲ, ಪಿಲ್ಲರ್ನ ಉಂಟ ಮಾಡಿದರೆ ಶಿವಲಿಂಗ ಆಗತ್ತೆ. ಪಿಲ್ಲರಿಗೆ ಭುವನೇಶ್ವರಿ, ಬ್ರಹ್ಮ, ವಿಷ್ಣು ಉಂಟ ಮಾಡಿದರೆ ಶಿವಲಿಂಗ, ತ್ರಿಮೂರ್ತಿಗಳ ವಾಸ ಮಾಡ್ಕೊಳ್ತಿರುತ್ತೆ ಪಿಲ್ಲರ್ ಸರ್. ಇದರ ಸುತ್ತಳತೆ ಸುಮಾರು 24 ಅಡಿ ಒಳಗಡೆ, ಅಗಲ 4 ಅಡಿ, 6 ಅಡಿ 6 ಸುತ್ತಲಾಗಿ ಸುಮಾರು 42 ವರ್ಷಗಳಿಂದ ಬೀಚ್ನಲ್ಲಿ ತೋರಿಸಿದೆ. ನಮ್ಮ ದಾರಿ ಮಾಡಿ ಈ ಭಾಗದಲ್ಲಿ ಗೈಡ್ ಮಾಡ್ತಾ ಇದ್ದಾರೆ. ಇದು ಅಭಿಷೇಕ ಮಾಡಿದ ನೀರು ಯಾವ ಥರ ಹೋಗುತ್ತೆ. ಈಗ ತಾನೇ ಹೇಳಿದ್ರು ಅಭಿಷೇಕದ ನೀರು ಇಲ್ಲಿ ಹೋಗುತ್ತೆ ಅಂತ. ಇಲ್ಲಿಗೆ ಬರೋ ಟೂರಿಸ್ಟ್ಗಳಿಗೆ ಗೈಡ್ ಮಾಡೋಕ್ಕೆ ಅಂತಲೇ ತುಂಬ ಜನ ಗೈಡರ್ಸ್ ಇದ್ದಾರೆ ಅನಿಸುತ್ತೆ. ಒಂದು 2-3 ಜನ ನೋಡಿದ್ವಿ. ತುಂಬ ಅಚ್ಚುಕಟ್ಟಾಗಿ ಗೈಡ್ ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿ ದೇವಾಲಯ. ಇದು ರಂಗನಾಯಕಿ ಅಮ್ಮನವರ ದೇವಸ್ಥಾನ ಅಂತೆ. ಡೋರ್ ಕ್ಲೋಸ್ ಆಗಿದೆ, ಹಾಗೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹುಡುಗಿರಂದ್ರೆ ಫೋಟೋಸ್ ವೀಡಿಯೋಸ್ ಇರಲೇಬೇಕಲ್ವಾ, 1-2 ಫೋಟೋ ತಗೊಂಡ್ವಿ. ವೆರಿ ಗುಡ್, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. 2 ಸೆಕೆಂಡ್ ಪೇಂಟ್ ಮಾಡ್ದಂಗೆ ಐತೆ ತಾನೇ ನೀರು. ಅಲ್ಲ ಆಮೆಗಳು ಎಲ್ಲಿ ಅಲ್ಲೇ ಆಮೆ ಇದೆ ಅಲ್ಲಿ ನೀರಲ್ಲಿ ಈಜಿಸಿದೆ ನೋಡು. ಅಲ್ಲೇ 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 ಮುಂದಕ್ಕೆ ನೋಡಿ ಎಷ್ಟೊಂದಿದೆ. ಕಾಣಿಸ್ತಿದ್ಯಾ? ಕಾಣಿಸ್ತು. ಬೇಲೂರು ದೇವಸ್ಥಾನ ಕಂಪ್ಲೀಟ್ ನೋಡ್ಕೊಬಿಡಿ. ಚೆನ್ನಾಗಿದೆ ಆ್ಯಕ್ಚುಲಿ, ಬಂದಿದ್ದು ವರ್ತ್ ಅನ್ನಿಸ್ತು. ಬರೀ ಹಾಯ್ ಮಾಡಿ, ಏನು ಮಾತಾಡಬೇಡಿ ಸ್ವಾತಿ, ಬರೀ ನಾಚ್ಕೊಂಡು. ಹಾಂ, ನಿಮ್ಮನ್ನೇ ಹಿಡಿತೀನಿ, ಮಾತಾಡಿ. ಹಿಸ್ಟ್ರಿ ಔಟ್ ಆಫ್ ಔಟು ಹೇಳಿ, 1-2 ನಿಮಿಷ ಮಾತಾಡಿ, ಪರವಾಗಿಲ್ಲ. ಸ್ವಾತಿ ಪರವಾಗಿಲ್ಲ, ಮಾತಾಡಿ. ಬೇಲೂರು ಬಗ್ಗೆ ಏನು ಅನ್ನಿಸ್ತಿದೆ ಮಾತಾಡಿ. ಬೇಲೂರು ಬಗ್ಗೆ ಏನು ಓದಿದ್ರ ಮಾತಾಡಿ. ಹೋಗ್ತಾ ಇದ್ದೀವಿ, ಬಾಯ್. ಸ್ಲಿಪ್ಪರ್ ಕೊಟ್ಟಿದ್ವಿ, ಸ್ಲಿಪ್ಪರ್ ಹಾಕೊಂಡು ಏನದು ಇಲ್ಲಿ ರಥ ಇದೆ ತಾನೇ. ಅಲ್ಲಿ ರಥ. ಬನ್ನಿ, ಸ್ಲಿಪ್ಪರ್ ಹಾಕೊಂಡು ಹೋಗೋಣ. ಅಲ್ಲಿ ನಾಚಿ ನೀರಾಗೋ ಹುಡುಗಿ. ಬಸ್ ಹೊರಟು ಹಾಸನ ಕಡೆಗೆ. ಆ್ಯಕ್ಚುಲಿ ಪ್ರಸಾದ ಇದೆ ಅನಿಸುತ್ತೆ, ಬಟ್ ನಾವು ಲೇಟ್ ಆಗುತ್ತೆ ಅಂತ ಬಂದ್ವಿ ಹಾಗೆ. ಈಗ ಎಲ್ರೂ ಕಳಿಸಿ ನಾನು ಮನೆಗೆ ಬಂದೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ಅವರು ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಯಾಕಂತಂದರೆ ಫ್ರೆಂಡ್ಸ್ ಎಲ್ಲ ಫಸ್ಟ್ ಟೈಮು ಈ ಥರ ಆಚೆ ಹೋಗಿದ್ದಿದ್ದು. ಟೈಮ್ ಇದ್ದಿದ್ರೆ ಇನ್ನೂ ಎಲ್ಲಾದರೂ ಹೋಗ್ಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಲ್ರೆಡಿ ಟೈಮ್ ಆಗೋಗಿತ್ತು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.